ಗಾಡ್ ಬ್ಲೆಸ್, ಇಬ್ರು ಒಳ್ಳೇದಾಗ್ಲಿ, ಹೊಸ ಇದಕ್ಕೆ ಕಾಲಿಟ್ಟಿದ್ದಾರೆ. ಸೊ ದೇವ್ರು ಒಳ್ಳೇದ್ ಮಾಡ್ಲಿ. ಇನ್ನೇನ್ ಹೇಳದ್ ನಾನು ಅಂದ್ರೆ, ನಾನು ಅವ್ನು ರೇಗಿಸ್ತಾ ಇರ್ತೀನಿ, ಅದೆಲ್ಲ ರೇಗಿಸ್ತಾ ಇದ್ದೆ. ಅವನು ತಾಲಿ ಕೈಯಲ್ಲಿ ಅದಕ್ಕೆ ನಡೀತಿದ್ದೀನಿ ನನಗೆ. ಶೇಕ್ ಮಾಡ್ತಾ ಇದ್ದ, ಅದಕ್ಕೆ ಹೇಳ್ದೆ ನಾನು. ನಿಂದು ಮುಗೀತು ಅಂತಾರೆ, ನಾನು ಸೈಕಲ್ ಹೋಗ್ತಾ ಇದ್ದೀನಿ. ಅಲ್ಲ, ನಮ್ದೇನು 16-17 ವರ್ಷ ಆಯ್ತು, ಮುಗೀತು ಗುರು. ಇನ್ನಿನ್ ಶುರು ಆಗಿದೆ. ಸೇಮ್ 18 ವರ್ಷ. 18 ವರ್ಷ, 1 ವರ್ಷ ಕಮ್ಮಿ ಹೇಳಿದೀನಿ. ನಿನ್ ಶುರು ಆಯ್ತು. ಏನ್ ಮಗನೇ ಅಂದ್ರೆ ಅಂದ್ರೆ ಅಲ್ಲ, ಇಲ್ಲ ಸ್ವೀಟ್ ಅಪ್ಪ, ಪಾಪ ಆತರ ಏನಿಲ್ಲ. ರಕ್ಷಿತಾ ಹೆಸರು ರಾಂಗ್ ಅಂತ ಹೇಳ್ತಾರೆ. ಇಲ್ಲ ದೊಡ್ಡ ಮನಿ ರಕ್ಷಿತಾನೇ ಹೆಸರಿದೆಯಲ್ಲ, ಅದ್ ಯಾವತ್ತು ಲಕ್ಷ್ಮಿ ಇದ್ದಂಗೆ ಗುರು. ಮುಟ್ಟಿದೆಲ್ಲ ಚಿನ್ನ, ಮುಟ್ಟಿದಲ್ಲ ಅಂದ್ರೆ ಮೈ ಮೇಲೆ ಇದೆ ಚಿನ್ನ ಅಂತಲ್ಲ. ಈಸ್ ಹಾರ್ಟ್ ಇದೆಯಲ್ಲ, ಅವ್ರ ಹಾರ್ಟ್ ತುಂಬಾ ಒಳ್ಳೇದು. ಹಂಗೆ ಇನ್ನೊಬ್ರು ನಮ್ಮ ಫ್ಯಾಮಿಲಿಗೆ ರಕ್ಷಿತಾ ಎಂಟ್ರಿ ಆಗ್ಯಾರ. ನಿಜವಾಗ್ಲೂ ಅವ್ರ ಹಾರ್ಟ್ ತುಂಬಾ ಒಳ್ಳೇದು. ಅಂಡ್ ದೆನ್ ಇಬ್ರು ಚೆನ್ನಾಗಿ, ಗಾಡ್ ಬ್ಲೆಸ್, ತುಂಬಾ ಚೆನ್ನಾಗಿ ನಗ್ನಗ್ತಾ ಖುಷಿಯಿಂದ ಸೊ ಹೋಗ್ಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ. ಒಂದು ಅಂಡ್ ದೆನ್ ಅವನು ಇಸ್ ಹೀರೋ, ಆಕ್ಟ್ರು. ಮತ್ತೆ ತಿರ್ಗಿ ಅವ್ರಿಗೆ ಎಷ್ಟು ನಾನು ಮತ್ತೆ ನಮ್ಮ ಮೇಡಮ್ ಮದುವೆ ಆದಾಗ ವಿಷ್ಣು ಸಾರು, ರವಿ ಸಾರು, ಅಂಬರೀಷ್ ಅಣ್ಣ ಎಲ್ಲ 3 ಜನ ತ್ರಿಮೂರ್ತಿಗಳು. 3 ಜನ ಈ ಟೈಮಲ್ಲಿ ನೆನ್ಸ್ಕೊಳ್ಳೇಬೇಕದ್ನ. ಮನೆಗೆ ಬಂದ್ವಿ, ಜಯನಗರ ಮನೆಗೆ ಬಂದ್ಬಿಟ್ಟು ಕೂರ್ಸಿ ಎಲ್ಲಾರು ಇದ್ರು. ನನ್ನನ್ನ ಇವಳನ್ನ ಕೂರ್ಸಿದ್ರು. 3 ಜನ ಕೂರ್ಸ್ಬಿಟ್ಟು ಹೇಳಿದ್ರು, ನೋಡು ಅವನು, ನೀನು ಆಕ್ಟ್ರು, ಅವನು ಡೈರೆಕ್ಟ್ರು. ಸೊ ಅಂಬರೀಶ್ ಮಾಮ ಸೆಡ್ ದಿಸ್ ಆಕ್ಚುಲಿ. ಅವನು ಡೈರೆಕ್ಟ್ರು. ಸೊ ಅವ್ನು ಎಲ್ಲಿ ಏನೇ ಮಾಡಿದ್ರು ನೀನ್ ಸಪೋರ್ಟ್ ಇರ್ಬೇಕು. ಮನೆ ಹೊರಗಡೆ ಹೋದಾಗ ಬಿಟ್ಬಿಡು ಅವನ್ನ, ಮನೆ ಒಳಗಡೆ ಬಂದಾಗ ಹೊಸ್ಲು ದಾಟಿ ಹೋದಾಗ ಬಿಟ್ಬಿಡು. ಅವ್ನ್ ಕ್ರಿಯೇಟಿವ್, ಅವ್ನ್ ಪ್ರಪಂಚ, ಸಿನಿಮಾ ಪ್ರಪಂಚ. ಒಳಗ್ ಬರ್ತೀವಲ್ಲ, ಒಳಗ್ ಬಂದಾಗ ನಂದು, ನನ್ ಗಂಡ, ನನ್ ಸಂಸಾರ, ನನ್ ಮನೆ ಅಂತ ಇಟ್ಕೋಬೇಕು. ಯಾವತ್ತು ಹಿಂಗೆ ಬದುಕ್ಬೇಕು, ಅವಾಗ್ಲೇ ಲಾಂಗ್ ಲೈಫ್ ಕಂಡ್ರೆ ಅಂತ. ಅದೇ ಮಾತನ್ನ ಸೇಮ್ ಒನ್ ಅಂಡ್ ಓನ್ಲಿ ಆ 3 ಜನ ತ್ರಿಮೂರ್ತಿ ಕುತ್ಕೊಂಡು ಹೇಳಿದ ಮಾತನ್ನ, ಅಂಬರೀಷ್ ಅಣ್ಣ, ರವಿ ಸಾರು ಮತ್ತೆ ವಿಷ್ಣು ಸಾರು 3 ಜನ ಹೇಳಿದ ಮಾತನ್ನ ಸೇಮ್ ನಾನು. ಸೊ ಅದನ್ನ ರಿಪೀಟ್ ಮಾಡ್ತೀನಿ ಅವರಿಬ್ಬರಿಗೂ. ಏನಕ್ಕೆ ಅಂದ್ರೆ, ಸೊ ಅದೇ ರೀತಿ ಇಬ್ರು ಸಂಸಾರ ಮಾಡ್ಕೊಂಡು ಹೋಗ್ಲಿ. ಅಂಡ್ ದೆನ್ ಅವನು ಆಕ್ಟ್ರು, ಹೋಗ್ತಾನೆ, ಕೆಲಸ ಮಾಡ್ತಾನೆ, ಯಾವುದೇ ಏನೋ ತೊಂದರೆ ಆಗದೆ ಖುಷಿಯಿಂದ ಇಬ್ರು ಇರ್ಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ.